You know what happens? Some people know English, they know vocabularies also, but the problem is that they don't know how to use those vocabularies in the appropriate situations. Let me make you understand this thing in Kannada in a better way, guys. ನೋಡಿ, ಒಂದ್ಸಲ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಕೆಲವೊಬ್ಬರಿಗೆ ಇಂಗ್ಲಿಷ್ ಬರುತ್ತೆ, ವೊಕ್ಯಾಬ್ಲರೀಸ್ನು ಬರುತ್ತೆ, ಆದ್ರೆ ವೊಕ್ಯಾಬ್ಲರೀಸ್ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿರಲ್ಲ. ಅದ್ರ ಸಲುವಾಗಿ they cannot speak English in a perfect manner and they cannot get through the competitive exams. ಅವ್ರು ಜಸ್ಟ್ ಯಾವ್ದೋ ಡಿಕ್ಷನರಿ ಏನೋ ವರ್ಡ್ ನೋಡಿ ಅದನ್ನ ಯಾವ ತರ ಯೂಸ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಅದ್ರ ಮೀನಿಂಗ್ ಗೊತ್ತಿದೆ, ಆದ್ರೆ ಅದನ್ನ ಯಾವ ತರ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ಆದ್ರೆ ವೊಕ್ಯಾಬ್ಲರೀಸ್ ಯಾವ ತರ ಯೂಸ್ ಮಾಡ್ಬೇಕಂತ ನಮಗ್ ಗೊತ್ತಿರಲೇಬೇಕು, ಇಲ್ಲ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್, ಟುಡೇ ಐ ವಾಂಟ್ ಟು ಟೀಚ್ ಯು that kind of words, guys, that kind of vocabularies. ಇವತ್ತು ನಾನು ನಿಮಗೆ ಕೆಲವೊಂದು ಕನ್ಫ್ಯೂಸ್ ಮಾಡೋ vocabularies ಗಳನ್ನ ಕಲಿಸುವೆನು. ಸೊ without any further ado, let's get started, guys. Be all ears to me. ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ ನೋಡಿ, ಒಂದು ಕ್ವಶನ್ ಕೇಳ್ತೀನಿ. ಸಿ ಅಂದ್ರೆ ನೋಡೋದು, ಲುಕ್ ಅಂದ್ರೆ ನೋಡೋದು, ವಾಚ್ ಅಂದ್ರೆ ನೋಡೋದು. ಮೂರು ವರ್ಡ್ಸ್ ನ ಅರ್ಥ ಏನಾಗ್ತಾ ಇದೆ? ನೋಡೋದು. ಸಿ ಅಂದ್ರೆ ನೋಡೋದು, ಲುಕ್ ಅಂದ್ರೆ ನೋಡೋದು, ವಾಚ್ ಅಂದ್ರೆ ನೋಡೋದು. Do you know the difference, guys? ನಿಮಗೆ ಸಿ, ಲುಕ್, ವಾಚ್ ನಲ್ಲಿ ಡಿಫರೆನ್ಸ್ ಏನಿದೆ ಅಂತ ನಿಮಗೆ ಗೊತ್ತಾ? ಅವುಗಳನ್ನ ಯಾವ ತರ ಯೂಸ್ ಮಾಡ್ಬೇಕಂತ ಗೊತ್ತಾ? ನೋ ಪ್ರಾಬ್ಲಮ್, ಟುಡೇ ವಿ ವಿಲ್ ಗೆಟ್ ರೀಡ್ ಆಫ್ ದಿಸ್ ಪ್ರಾಬ್ಲಮ್, ಗೈಸ್. ಸೊ ಇವತ್ತು ನಾನು ನಿಮಗೆ ಇದೇ ಕನ್ಫ್ಯೂಷನ್ ದೂರ ಮಾಡ್ಬಿಡ್ತೇನೆ, ಗೈಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಫಸ್ಟ್ ಸೆಂಟೆನ್ಸ್. ನೋಡಿ, ಸಿ ಅಂದ್ರೆ ಏನು? ಸಿ ಅಂತಂದ್ರೆ become aware of something or pursue something. ಎಕ್ಸಾಂಪಲ್, ನನ್ನ ಕಣ್ಣುಗಳು ಕಾಣುತ್ತೆ ಅಲ್ವಾ, ಅದ್ರ ಸಲುವಾಗಿ ನಾನು ಜಸ್ಟ್ ಯಾ ಕಡೆ ನೋಡಿದ್ರು ನನಗೆ ಏನಾದ್ರೂ ಕಾಣೆ ಕಾಣುತ್ತೆ. ನಾನು ಅದನ್ನು ನೋಡಬಾರ್ದು ಅಂತೀನಿ, ನಾನೇನು ಎಫರ್ಟ್ಸ್ ಹಾಕ್ತಾ ಇಲ್ಲ ನೋಡ್ಬೇಕಂತ, ಆದ್ರೆ ನಾನು ಜಸ್ಟ್ ಈ ತರ ಕಣ್ಣು ಓಪನ್ ಇದ್ರೆ ಏನಾದ್ರೂ ನನಗೆ ಕಾಣುತ್ತೆ. ಮೀನ್ಸ್ ನಾನು ಇಲ್ಲಿ ಎಫರ್ಟ್ಸ್ ಹಾಕ್ತಾ ಇಲ್ಲ. ಐ ಆಮ್ ನಾಟ್ ಎಟ್ ಆಲ್ ಮೇಕಿಂಗ್ ಎನಿ ಎಫರ್ಟ್ ಟು ಸಿ ಸಮಥಿಂಗ್ ಬಿಕಾಸ್ ಐ ಆಮ್ ನಾಟ್ ಬ್ಲೈಂಡ್. ದ್ಯಾಟ್ಸ್ ವೈ. ದೇಖಿ, ಕನ್ನಡದಾಗ ಹೇಳ್ತೀನಿ ನೋಡಿ. ಈಗ ಒಬ್ಬ ಮನುಷ್ಯ ಕ್ರೂಡ ಇಲ್ಲ ಅಂತಂದ್ರೆ ಅವನ್ ಯಾ ಕಡೆ ತಿರುಗಿದ್ರು ಅವನಿಗೆ ಏನಾದ್ರೂ ಏನು ಕಾಣೆ ಕಾಣುತ್ತೆ. ಅವನ್ ನೋಡ್ಬಾರ್ದಂದ್ರು ಏನಾದ್ರೂ ಕಣ್ಣು ಓಪನ್ ಇದ್ರೆ ಏನಾದ್ರೂ ಕಾಣೆ ಕಾಣುತ್ತೆ. ಅವನ್ ಇಂಟೆನ್ಷನ್ ಇಲ್ಲ ಏನಾದ್ರೂ ನೋಡ್ಬೇಕಂತ, ಆದರೂ ಅವನಿಗೆ ಏನಾದ್ರೂ ಕಾಣುತ್ತೆ, ಯಾಕಂದ್ರೆ ಅವನ ದೃಷ್ಟಿ ಸರಿಯಾಗಿದೆ. ಸೊ ನನಗೆ ಅಲ್ಲಿ ಚೇರ್ ಕಾಣ್ತಾ ಇದೆ, ನಾನ್ ನೋಡ್ಬೇಕಂತ ಇಲ್ಲ, ಆದ್ರೆ ನನ್ನ ಕಣ್ಣು ಓಪನ್ ಇದೆ, ನನಗದು ಕಾಣ್ತಾ ಇದೆ, ನನ್ನ ದೃಷ್ಟಿಯಲ್ಲಿ ಅದು ಬಿತ್ತು. ಸೊ ಅದಕ್ಕೆ ಸಿ ಅನ್ನುತ್ತಾರೆ. ನಾವು ಏನ್ ಎಫರ್ಟ್ಸ್ ಹಾಕಲ್ಲ, ಏನು ಪ್ರಯತ್ನ ಮಾಡಲ್ಲ ನೋಡ್ಬೇಕಂತ, ಯಾಕಂದ್ರೆ ನಮಗ್ ದೃಷ್ಟಿ ಕಾಣುತ್ತೆ, ಅದ್ರ ಸಲುವಾಗಿ ನಮಗೆ ಆಟೋಮೆಟಿಕ್ ಆಗಿ ಅದು ನಮ್ಮ ದೃಷ್ಟಿಯಲ್ಲಿ ಬಂದ್ಬಿಡುತ್ತೆ, ನಮ್ಮ ನೋಟದಲ್ಲಿ ಬಂದ್ಬಿಡುತ್ತೆ. ಸೊ ಇದನ್ನ ಸಿ ಅನ್ನುತ್ತಾರೆ. ಏನ್ ಎಫರ್ಟ್ಸ್ ಹಾಕಲಾರದೆ ನಮಗ ಆಟೋಮೆಟಿಕ್ ಆಗಿ ಕಾಣೋದು, ಅದಕ್ಕೆ ಸಿ ಅನ್ನುತ್ತಾರೆ. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್. ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಸಿ ದಟ್ ಟ್ರಾಫಿಕ್ ಸೈನ್. ಐ ಕ್ಯಾನ್ ಸಿ ದಟ್ ಟ್ರಾಫಿಕ್ ಸೈನ್. ನಾನು ಮುಖ ಆ ಕಡೆ ಮಾಡ್ಕೊಂಡ್ರೆ ನನಗಲ್ಲಿ ಟ್ರಾಫಿಕ್ ಸೈನ್ ಕಾಣ್ತಾ ಇದೆ. ಸೊ ಅದು ಆಟೋಮೆಟಿಕ್ ಆಗಿ ಕಾಣ್ತಾ ಇದೆ, ಯಾಕಂದ್ರೆ ನನ್ನ ಕಣ್ಣು ಓಪನ್ ಆಗಿದೆ ಅಲ್ವಾ, ಅದ್ರ ಸಲುವಾಗಿ ಸಿ. ಆದ್ರೆ ಲುಕ್ ಅಂದ್ರೆ ಏನರ್ಥ? ಅದು ಆಟೋಮೆಟಿಕ್ ಇಲ್ಲ, ನಾನು ಬೇಕಂತಾನೆ ನೋಡ್ತಾ ಇದ್ದೀನಿ. ಈ ಕಡೆ ಅರೆ ಟ್ರಾಫಿಕ್ ಸಿಗ್ನಲ್ ಎಲ್ಲಿದೆ, ಪಾರ್ಕಿಂಗ್ ಸೈನ್ ಎಲ್ಲಿದೆ, ನೋ ಪಾರ್ಕಿಂಗ್ ಸೈನ್ ಎಲ್ಲಿದೆ, ನಾನು ನೋಡ್ತಾ ಇದ್ದೀನಿ, ಇಲ್ಲಿ ನಾನು ಎಫರ್ಟ್ ಹಾಕ್ತಾ ಇದ್ದೀನಿ. ಸಿ ಇದ್ದಾಗ ನಾನು ಎಫೆಕ್ಟ್ ಹಾಕ್ತಾ ಇದ್ದಿಲ್ಲ, ಸಿ ಅಂದಾಗ ಎಫರ್ಟ್ ಹಾಕ್ತಾ ಇದ್ದಿಲ್ಲ. ಆದ್ರೆ ಲುಕ್ ಅಂದಾಗ ನಾ ಎಫರ್ಟ್ ಹಾಕ್ತಾ ಇದ್ದೀನಿ. ಲುಕ್, ಶಿ ಲುಕ್ಡ್ ಅಟ್ ಮೀ, ಅವಳು ನನ್ನ ಕಡೆ ನೋಡಿದ್ದಳು. ಐ ಆಮ್ ಲುಕಿಂಗ್ ಅಟ್ ದಟ್ ಪರ್ಸನ್, ನಾನು ಆ ಮನುಷ್ಯನ ಕಡೆ ನೋಡ್ತಾ ಇದ್ದೇನೆ, ಅಂದ್ರೆ ನಾನು ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ನಾನು ನೋಡ್ಬೇಕು, ಅದ್ರ ಸಲುವಾಗಿ ನನ್ನ ಕಣ್ಣಿನ ಡೈರೆಕ್ಷನ್ ಅನ್ನು ಬೇರೆ ಕಡೆ ಮಾಡ್ತಾ ಇದ್ದೀನಿ. ಲುಕ್ ಅಂದ್ರೆ ಏನು? ಡೈರೆಕ್ಟ್ ಯುವರ್ ಐಸ್ ಇನ್ ಟು ಅ ಡೈರೆಕ್ಷನ್. ನಿಮ್ಮ ಕಣ್ಣುಗಳನ್ನು, ನಿಮ್ಮ ನೋಟ ನೀವು ಒಂದು ಕಡೆ ಮಾಡಿ ನೋಡೋದು, ನಿಮ್ಮ ಫೇಸ್ ಬೇರೆ ಒಂದು ಡೈರೆಕ್ಷನ್ ಕಡೆ ಮಾಡಿ ನೋಡೋದು. ಇಲ್ಲಿ ನಿಮ್ದು ಎಫರ್ಟ್ಸ್ ಇದೆ,
ನೀವು ನೋಡ್ಬೇಕು ಅಂತ ನೋಡ್ತಾ ಇದ್ದೀರಾ. ಲುಕ್, ಲುಕ್ ಅಟ್ ಮೀ, ನನ್ನ ಕಡೆ ನೋಡು. ಐ ಆಮ್ ಲುಕಿಂಗ್ ಅಟ್ ದಟ್ ಚೇರ್, ನಾನು ಆ ಚೇರಿನ ಕಡೆ ನೋಡ್ತಾ ಇದ್ದೀನಿ. ಅಂದ್ರೆ ನನ್ನ ಡೈರೆಕ್ಷನ್ ಆ ಕಡೆ ಆಗ್ಬಿಟ್ಟಿದೆ, ನನ್ನ ಎಫರ್ಟ್ಸ್ ಹಾಕ್ತಾ ಇದ್ದೀನಿ ನೋಡೋದಕ್ಕೆ. ಓ ಎಸ್, ಐ ಆಮ್ ಲುಕಿಂಗ್ ಅಟ್ ದಟ್ ಟ್ರಾಫಿಕ್ ಸಿಗ್ನಲ್, ನಾನು ಆ ಟ್ರಾಫಿಕ್ ಸಿಗ್ನಲ್ ಕಡೆ ನೋಡ್ತಾ ಇದ್ದೀನಿ. ನಾನು ಟ್ರಾಫಿಕ್ ಸೈನ್ ನೋಡ್ತಾ ಇದ್ದೀನಿ, ಎಲ್ಲಿ ನೋ ಪಾರ್ಕಿಂಗ್ ಇದೆ, ಎಲ್ಲಿ ಪಾರ್ಕಿಂಗ್ ಸೈನ್ ಇದೆ, ಅದನ್ನ ನಾನು ನೋಡ್ತಾ ಇದ್ದೀನಿ. ನಾನು ಎಫರ್ಟ್ ಹಾಕಿ ನೋಡ್ತಾ ಇದ್ದೀನಿ ಅಂತಂದ್ರೆ ಅದು ಲುಕ್ ಆಗುತ್ತೆ ಗೈಸ್. ಎಫರ್ಟ್ ಹಾಕಿ ನೋಡೋದಕ್ಕೆ ಲುಕ್ ಅನ್ನುತ್ತಾರೆ. ಅಂಡ್ ಒನ್ ಮೋರ್ ಡಿಫರೆನ್ಸ್ ಐ ವಾಂಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಗೈಸ್. ನಾನು ಮತ್ತೊಂದು ಡಿಫರೆನ್ಸ್ ನಿಮಗೆ ಹೇಳಕ್ ಬಯಸ್ತೀನಿ. ಸಿ ಮತ್ತು ಲುಕ್ ನಲ್ಲಿ ಡಿಫರೆನ್ಸ್ ಏನಿದೆ. ವೆನ್ ಡು ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಲುಕ್? Look means when you want to grab the attention of a person, then you have to make use of this look. Let me make you understand this thing in Kannada, then you can understand it in a better way. ನೋಡಿ, ಲುಕ್ ಅಂದ್ರೆ ಯಾವಾಗ ನೀವು ಕೆಲವೊಬ್ಬರದ್ದು ಅಟೆನ್ಷನ್ ಗ್ರಾಬ್ ಮಾಡ್ಬೇಕಂತ ಇದ್ದೀರಾ, ಕೆಲವೊಬ್ಬರದ್ದು ಅಟೆನ್ಷನ್ ಪಡ್ಕೊಳ್ಬೇಕಂತ ಇದ್ದೀರಾ, ಅವಾಗ ನೀವು ಲುಕ್ ಯೂಸ್ ಮಾಡ್ತೀರಾ. ಎಕ್ಸಾಂಪಲ್, ನಿಮ್ ಕಾಲೇಜ್ ನಲ್ಲಿ, ನಿಮ್ ಸ್ಕೂಲ್ ನಲ್ಲಿ ಸರ್ ಬಂದ ನಂತರ ಏನಂತಾರೆ? ಲುಕ್ ಎಟ್ ಮೀ ಗೈಸ್, ಲುಕ್ ಎಟ್ ಮೀ ಸ್ಟೂಡೆಂಟ್ಸ್, ನನ್ನ ಕಡೆ ನೋಡಿ. ಮೀನ್ಸ್ ಅವರು ನಿಮ್ಮ ಅಟೆನ್ಷನ್ ಪಡ್ಕೋಬೇಕಂತ ಇದ್ದಾರೆ. ಯಾರ್ದಾದ್ರೂ ಅಟೆನ್ಷನ್ ತಗೋಬೇಕಂತಂದ್ರೆ ಲುಕ್ ಅಂತ ಯೂಸ್ ಮಾಡ್ತೀವಿ. ಲುಕ್ ಅಟ್ ದ ಬೋರ್ಡ್, ಬೋರ್ಡ್ ಕಡೆ ನೋಡಿ, ಈ ಕಡೆ ಧ್ಯಾನ ಕೊಡಿ, ಲುಕ್. ಲುಕ್ ಅಟ್ ಮೀ, ನನ್ನ ಕಡೆ ನೋಡಿ ಅಂದ್ರೆ ಐ ಆಮ್ ಗ್ರಾಬಿಂಗ್ ದೇರ್ ಅಟೆನ್ಷನ್, ಅವರ ಅಟೆನ್ಷನ್ ನಾನು ಪಡೆದುಕೊಳ್ತಾ ಇದ್ದೇನೆ, ಅವರ ಗಮನವನ್ನು ನಾನು ಸೆಳೆದುಕೊಳ್ಳುತ್ತಾ ಇದ್ದೇನೆ ನನ್ನ ಕಡೆ, ಅವಾಗ ನಾನು ಲುಕ್ ಯೂಸ್ ಮಾಡ್ತೇನೆ. ಅದೇ ಅವ್ರು ಕಂಟಿನ್ಯೂ ಆಗಿ ನನ್ನನ್ನು ನೋಡ್ತಾ ಇದ್ದಾರೆ, ಅವರು ಕಂಟಿನ್ಯೂ ಆಗಿ ನನ್ನನ್ನು ನೋಡ್ತಾ ಇದ್ದಾರೆ ಅಂದ್ರೆ ಅವಾಗ ಅದು ಸಿ ಆಗ್ಬಿಡುತ್ತೆ ಗೈಸ್. ಸಿ. ಲುಕ್ ಅಂದ್ರೆ ಫಸ್ಟ್ ಟೈಮ್ ಅವರ ಗಮನವನ್ನು ನಮ್ಮ ಕಡೆ ಸೆಳೆದುಕೊಳ್ಳುವುದಕ್ಕೆ ನಾವು ಲುಕ್ ಯೂಸ್ ಮಾಡ್ತೇವೆ. ಆಮೇಲೆ ಅವ್ರು ನಮ್ಮನ್ನ ಕಂಟಿನ್ಯೂ ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಸಿ ಆಗ್ಬಿಡುತ್ತೆ. ಫಸ್ಟ್ ಟೈಮ್ ಗಮನ ಸೆಳೆದುಕೊಳ್ಳುವುದು ಲುಕ್, ಕಂಟಿನ್ಯೂ ಆಗಿ ನೋಡೋದು ಸಿ. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್. ಎಕ್ಸಾಂಪಲ್, ಲುಕ್ ಅಟ್ ಮೀ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಲುಕ್ ಅಟ್ ಮೀ, ನನ್ನ ಕಡೆ ನೋಡಿ, ಅಟೆನ್ಷನ್ ತೆಗೆದುಕೊಂಡೆ. ಆಮೇಲೆ ಅವ್ರು ನನ್ನ ಕಡೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ದಾರೆ ಅಂದ್ರೆ ನಾವು ಇವಾಗ ಏನಾಗ್ತಾ ಇದೆ? ದೇ ಆರ್ ಸೀಯಿಂಗ್ ಮೀ, ದೇ ಆರ್ ಸೀಯಿಂಗ್ ಮೀ, ಕಂಟಿನ್ಯೂ ಆಗಿ ನೋಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಸೀಯಿಂಗ್ ಮೀ. ಸಿ, ಅದೇ ಕಂಟಿನ್ಯೂ ಆಯ್ತಂದ್ರೆ ಸಿ ಆಗ್ಬಿಡುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಲುಕ್ ಎಕ್ಸಾಂಪಲ್ ನೋಡಿ, ಶಿ ಲುಕ್ಡ್ ಅಟ್ ಮೀ, ಅವಳು ನನ್ನ ಕಡೆ ನೋಡಿದ್ದಳು, ಅವಳು ನನ್ನ ಕಡೆ ನೋಡಿದ್ದಳು. ಐ ಆಮ್ ಲುಕಿಂಗ್ ಫಾರ್ ಮೈ ಫ್ರೆಂಡ್, ನಾನು ನನ್ನ ಫ್ರೆಂಡಿಗೆ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾನೆ ಅಂತ. ಮೀನ್ಸ್ ಐ ಆಮ್ ಡೈರೆಕ್ಟಿಂಗ್ ಮೈ ಐಸ್, ಐ ಆಮ್ ಡೈರೆಕ್ಟಿಂಗ್ ಮೈ ಐಸ್ ಇಂಟು ಅ ಡೈರೆಕ್ಷನ್, ಇಂಟು ಅ ಡೈರೆಕ್ಷನ್. ನಾನು ನನ್ನ ಕಣ್ಣುಗಳನ್ನು ಆ ಕಡೆ ಈ ಕಡೆ ಮಾಡಿ ನನ್ನ ಫ್ರೆಂಡಿಗೆ ಹುಡುಕ್ತಾ ಇದ್ದೀನಿ. ಐ ಆಮ್ ಲುಕಿಂಗ್ ಫಾರ್ ಮೈ ಫ್ರೆಂಡ್. ಸೊ ಅರ್ಥ ಏನಾಗುತ್ತೆ? ಲುಕ್ ಅಂದ್ರೆ ಡೈರೆಕ್ಟ್ ಯುವರ್ ಐಸ್ ಇಂಟು ಅ ಡೈರೆಕ್ಷನ್. ಐ ಹೋಪ್ ಯು ಹ್ಯಾವ್ ಗಾಟ್ ಇಟ್ ಗೈಸ್. ಸೊ ನೆಕ್ಸ್ಟ್ ಸೆಂಟೆನ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್. ವಾಚ್. ವಾಚ್ ಅಂದ್ರೆ ಏನು? ವಾಚ್ ಅಂದ್ರೆ ನೋಡೋದು. ಅದರ ಮೀನಿಂಗ್ ನೋಡಿ, ವಾಚ್ ಸಮಥಿಂಗ್ ಮೀನ್ಸ್ ಇನ್ ಆಕ್ಷನ್ ಆರ್ ಇನ್ ಮೂವಿಂಗ್. ಯಾವುದೇ ಒಂದು ಕಾರ್ಯ ಅಥವಾ ಚಟುವಟಿಕೆ ನಡೀತಾ ಇದೆ, ಆಕ್ಷನ್ ನಡೀತಾ ಇದೆ, ಏನೋ ಒಂದು ಮೂವ್ ಆಗ್ತಾ ಇದೆ, ಅದನ್ನ ನಾವು ನೋಡಿದರೆ ವಾಚ್ ಅನ್ನುತ್ತೇವೆ. ಎಕ್ಸಾಂಪಲ್, ಮೂವಿ. ಮೂವಿನಲ್ಲಿ ಎಲ್ಲ ಜನ ಒಂದೇ ತಲೆ ಸ್ಟ್ಯಾಂಡ್ ಸ್ಟಿಲ್, ಒಂದೇ ತಲೆ ನಿಲ್ಲಲ್ಲ. ಕೆಲವೊಬ್ಬರು ನಡೀತಾ ಇರ್ತಾರೆ, ಕೆಲವೊಬ್ಬರು ರನ್ನಿಂಗ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಮಾತಾಡ್ತಾರೆ. ಆಕ್ಷನ್ ನಡೀತಾ ಇರುತ್ತೆ, ಆಕ್ಷನ್ ನಡೀತಾ ಇರುತ್ತೆ. ಅದಕ್ಕೆ ನಾವು ವಾಚ್ ಅನ್ನಬೇಕು. ಯಾವಾಗ ಒಂದು ಕಾರ್ಯ ನಡೀತಾ ಇದೆ, ಆಕ್ಷನ್ ನಡೀತಾ ಇದೆ, ಅವಾಗ ನಾವು ವಾಚ್ ಯೂಸ್ ಮಾಡುತ್ತೇವೆ. ವಾಚ್. ಹಿ ಈಸ್ ರನ್ನಿಂಗ್, ಅವನು ಒಂದ್ ಕಡೆಯಿಂದ ಒಂದ್ ಕಡೆ ಓಡ್ತಾ ಇದ್ದಾನೆ ಅಂದ್ರೆ ಆಕ್ಷನ್ ಆಗ್ತಾ ಇದೆ ಅಂದ್ರೆ ಐ ಆಮ್ ವಾಚಿಂಗ್, ಐ ಆಮ್ ವಾಚಿಂಗ್ ಯು. ಅರ್ಥ? ಅಲ್ಲಿ ಆಕ್ಷನ್ ನಡೀತಾ ಇದೆ. ಯಾವುದೇ ಆಕ್ಷನ್ ನಡೀತಾ ಇದೆ ಅಂದ್ರೆ ಅದನ್ನ ನೋಡೋದಕ್ಕೆ ವಾಚ್ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್, ಮೂವಿ. ಐ ಆಮ್ ವಾಚಿಂಗ್ ಅ ಮೂವಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಏನಿದೆ? ದೇ ಆರ್ ವಾಚಿಂಗ್ ಅ ಕ್ರಿಕೆಟ್ ಮ್ಯಾಚ್, ದೇ ಆರ್ ವಾಚಿಂಗ್ ಅ ಕ್ರಿಕೆಟ್ ಮ್ಯಾಚ್. ಅಂದ್ರೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಎಲ್ಲ ಒಂದ್ ಕಡೆ ನಿಂತಿರೋದಿಲ್ಲ. ಕೆಲವೊಬ್ರು ಬೌಲಿಂಗ್ ಮಾಡ್ತಾರೆ, ಕೆಲವೊಬ್ರು ಬ್ಯಾಟಿಂಗ್ ಮಾಡ್ತಾರೆ. ಆಕ್ಷನ್ ನಡೀತಾ ಇದೆ ಅಲ್ವ, ಅಲ್ಲಿ ಆಕ್ಷನ್ ನಡೀತಾ ಇದೆ, ಅದರ ಸಲುವಾಗಿ ನಾವು ವಾಚ್ ಯೂಸ್ ಮಾಡ್ತೀವಿ. ಐ ಹೋಪ್ ಯು ಗಾಟ್ ಇಟ್ ಗೈಸ್. ಸಿ ಅಂತಂದ್ರೆ, ಯಾಕಂದ್ರೆ ನಮ್ ಕಣ್ ಕಾಣುತ್ತೆ, ನಮ್ ದೃಷ್ಟಿ ಕಾಣುತ್ತೆ, ನಾವು ದೃಷ್ಟಿಹೀನರಲ್ಲ, ನಮಗ್ ದೃಷ್ಟಿ ಇದೆ. ಅದರ ಸಲುವಾಗಿ ನಮಗ್ ದೃಷ್ಟಿ ಇದೆ, ಅದರ ಸಲುವಾಗಿ ನಾವು ಯಾವ ಕಡೆ ನೋಡಿದ್ರು ಏನಾದ್ರೂ ನಮಗ್ ಕಾಣೆ ಕಾಣುತ್ತೆ. ನಾವು ನೋಡಬಾರ್ದಂದ್ರು ಏನಾದ್ರೂ ಕಾಣೆ ಕಾಣುತ್ತೆ. ಬಿಕಾಸ್ ವಿ ಆರ್ ನಾಟ್ ಬ್ಲೈಂಡ್, ವಿ ಆರ್ ನಾಟ್ ಬ್ಲೈಂಡ್ ಪೀಪಲ್, ರೈಟ್? ಆಮೇಲೆ ನೆಕ್ಸ್ಟ್, ಲುಕ್.
ಲುಕ್ ಅಂದ್ರೆ ನಾವು ನಮ್ಮ ಕಣ್ಣುಗಳನ್ನ ಕೆಲಸ ಕೊಡ್ತಾ ಇದ್ದೇವೆ, ಡೈರೆಕ್ಷನ್ ನೋಡ್ತಾ ಇದ್ದೀವಿ, ಎಫರ್ಟ್ ಹಾಕಿ ನೋಡ್ತಾ ಇದ್ದೀವಿ, ಎಲ್ಲಿ ಏನಿದೆ ಎಲ್ಲಿ ಏನಿಲ್ಲ ಅಂತ. ಸೊ ಇಲ್ಲಿ ಲುಕ್ ಇದೆ ನೋಡಿ. ಎಕ್ಸಾಂಪಲ್, ಡೈರೆಕ್ಟ್ ಯುವರ್ ಐಸ್ ಇನ್ ಟು ಅ ಡೈರೆಕ್ಷನ್. ಶಿ ಲುಕ್ಡ್ ಅಟ್ ಮೀ, ಶಿ ಲುಕ್ಡ್ ಅಟ್ ಮೀ. ಇಲ್ಲಿ ನೋಡಿ, ಎರಡರಲ್ಲಿ ಡಿಫ್ರೆನ್ಸ್ ಇದೆ. ಇಲ್ಲಿ ಏನ್ ನಾವು ನೋಡ್ಬಾರ್ದು ಅಂದ್ರೂ ಏನಾದ್ರೂ ನಮಗೆ ಕಾಣುತ್ತೆ, ಯಾಕಂದ್ರೆ ನಮಗ್ ದೃಷ್ಟಿ ಕಾಣುತ್ತೆ ಅಲ್ವಾ, ನಮಗ್ ದೃಷ್ಟಿ ಇದೆ, ನಾವು ಕ್ರೂಡರ್ ಅಲ್ಲ, ಅದರ ಸಲುವಾಗಿ. ಲುಕ್ ಅಂದ್ರೆ ನಾವೇ ನೋಡ್ತಾ ಇದ್ದೀವಿ ಆ ಕಡೆ ಈ ಕಡೆ ಏನಿದೆ ಅಂತ, ಆ ಕಡೆ ಈ ಕಡೆ. ವಾಚ್ ಅಂದ್ರೆ ಏನು, ಒಂದ್ ಆಕ್ಷನ್ ನಡೀತಾ ಇದೆ, ಅದನ್ನ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ ಏನಾಗ್ತಾ ಇದೆ ಏನಿಲ್ಲ ಅಂತ. ಆಮೇಲೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಹಿಯರ್ ಅಂಡ್ ಲಿಸನ್. ಇದನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಡು ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ಹಿಯರ್ ಅಂಡ್ ಲಿಸನ್ ಗೈಸ್? ಹಿಯರ್ ಅಂದರೆ ಕೇಳುವುದು, ಲಿಸನ್ ಅಂದ್ರೂ ಕೇಳುವುದು. ಆದ್ರೆ ಡಿಫರೆನ್ಸ್ ಏನಿದೆ ನಿಮಗೆ ಗೊತ್ತಾ? ನೋ ಪ್ರಾಬ್ಲಮ್, ಐ ವಿಲ್ ಟೀಚ್ ಯು ಗೈಸ್, ಡೋಂಟ್ ವರಿ ಅಬೌಟ್ ದಿಸ್ ಥಿಂಗ್. ಹಿಯರ್ ಅಂತಂದ್ರೆ ನೋ ಎಫರ್ಟ್. ಹಿಯರ್ ಅಂದ್ರೆ ನೋ ಎಫರ್ಟ್, ಎಫರ್ಟ್ ಹಾಕದೆ ಕೇಳೋದು. ಯಾವ ತರ? ನಾನು ಹೀಗೆ ಜಸ್ಟ್ ಹೋಗ್ತಾ ಇದ್ದೆ, ಅಲ್ಲಿ ಒಂದು ಬಾಂಬ್ ಎಕ್ಸ್ಪ್ಲೋಡ್ ಆಗ್ಬಿಡ್ತು, ಬಾಂಬ್ ಎಕ್ಸ್ಪ್ಲೋಷನ್. ನಾ ಜಸ್ಟ್ ಹೀಗೆ ಹೋಗ್ತಾ ಇದ್ದೆ, ಅಲ್ಲಿ ಒಂದು ಬಾಂಬ್ ಏನಾಯ್ತು, ಎಕ್ಸ್ಪ್ಲೋಡ್ ಆಗ್ಬಿಡ್ತು. ಅದು ಅದು ನನ್ನ ಕಿವಿಯಲ್ಲಿ ಬಿತ್ತು, ಅದರ ಸೌಂಡ್ ನನ್ನ ಕಿವಿಯಲ್ಲಿ ಬಿತ್ತು. ನನ್ನ ಎಫರ್ಟ್ ಹಾಕಿ ಕೇಳ್ತಾ ಇಲ್ಲ, ಅಲ್ಲಿ ಏನಾಗಿದೆ, ಅಲ್ಲಿ ಬಾಂಬ್, ಇವಾಗ ಒಂದು ಬಾಂಬ್ ಅಲ್ಲಿ ಹೋಗಿ ಎಕ್ಸ್ಪ್ಲೋಡ್ ಆಗುತ್ತೆ, ಅಲ್ಲಿ ಒಂದು ಬಾಂಬ್ ಪ್ಲಾಂಟ್ ಆಗಿದೆ, ಆ ಬಾಂಬ್ ಇವಾಗ ಎಕ್ಸ್ಪ್ಲೋಡ್ ಆಗುತ್ತೆ, ನನಗೇನು ಗೊತ್ತಿಲ್ಲ. ನಾ ಜಸ್ಟ್ ಹೋಗ್ತಾ ಇದ್ದೀನಿ, ಅವಾಗ ಅಲ್ಲಿ ಬಾಂಬ್ ಎಕ್ಸ್ಪ್ಲೋಡ್ ಆಗ್ಬಿಡ್ತು. ಅದು ನನ್ನ ಕಿವಿ, ಆ ಸೌಂಡ್ ನನ್ನ ಕಿವಿಯಲ್ಲಿ ಬಿತ್ತು. ಅಂದ್ರೆ ನಾನು ಏನಾದ್ರೂ ಎಫರ್ಟ್ ಹಾಕಿದ್ದೀನ ಕೇಳೋದಕ್ಕೆ? ಇಲ್ಲ, ನನ್ನ ಕಿವಿ ಸರಿಯಾಗಿ ಕೇಳಿ ಬರುತ್ತೆ. ಅದ್ರ ಸಲುವಾಗಿ ನಾನು ಜಸ್ಟ್ ಹೋಗುತ್ತಿರುವಾಗ ನನಗೆ ಒಂದು ಬಾಂಬಿನ ಎಕ್ಸ್ಪ್ಲೋಷನ್ ಸೌಂಡ್ ಕೇಳಿ ಬಂತು. ನಾ ಏನ್ ಎಫರ್ಟ್ಸ್ ಹಾಕಿಲ್ಲ ಅದನ್ನ ಕೇಳೋದಕ್ಕೆ. ಅಥವಾ ನಾನು ಹೀಗೆ ಹೋಗ್ತಾ ಇದ್ದೆ, ಯಾರೋ ಜೋರಾಗಿ ಕೂಗಿದ್ರು, ಯಾರೋ ಜೋರಾಗಿ ಕೂಗಿದ್ರು, ನಾನು ಎಫರ್ಟ್ ಹಾಕಿಲ್ಲ. ಯಾರು ನನಗೆ ಜೋರಾಗಿ ಕೂಗೋರು ಇದ್ದಾರೆ, ಯಾರು ನನಗೆ ಜೋರಾಗಿ ಕೂಗಿದ್ದಾರೆ, ಇಲ್ಲ. ನಾನು ನನ್ನ ಮಟ್ಟಿಗೆ ನಾನು ಹೋಗ್ತಾ ಇದ್ದೆ, ಅವ್ರು ಕೂಗಿದ್ರು, ಅದು ನನ್ನ ಧ್ವನಿ, ಆ ಧ್ವನಿ ನನ್ನ ಕಿವಿಯಲ್ಲಿ ಬಿತ್ತು. ನಾನೇನ್ ಎಫರ್ಟ್ಸ್ ಹಾಕಿಲ್ಲ, ಆಟೋಮೆಟಿಕ್ ಆಗಿ ಕೇಳಿ ಬಂತು. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್. ಅದೇ ತರ ಎಕ್ಸಾಂಪಲ್ ನೋಡಿ, ಐ ಹರ್ಡ್ ಸಮ್ ನಾಯ್ಸ್. ಐ ಹರ್ಡ್ ಸಮ್ ನಾಯ್ಸ್, ಏನೋ ಒಂದು ನಾಯ್ಸ್ ನನಗೆ ಕೇಳಿ ಬಂತು. ಅಂಡ್ ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿಯರ್ ಅಂತಂದ್ರೆ ಗ್ರಾಬಿಂಗ್ ಅಟೆನ್ಷನ್, ಗ್ರಾಬಿಂಗ್ ಅಟೆನ್ಷನ್. ಎಕ್ಸಾಂಪಲ್, ಫಸ್ಟ್ ಟೈಮ್ ನೀವು ಯಾರ್ದಾದ್ರೂ ಗಮನ ಸೆಳಿಬೇಕಂದ್ರೆ ಹಿಯರ್ ಅನ್ನ ಯೂಸ್ ಮಾಡುತ್ತೀರಾ. ಎಕ್ಸಾಂಪಲ್, ನೀವು ಕಾಲ್ ಮಾಡಿದಾಗ ಕ್ಯಾನ್ ಯು ಹಿಯರ್ ಮೀ ಅಂತ ಕೇಳುತ್ತೀರಾ, ಕ್ಯಾನ್ ಯು ಲಿಸನ್ ಟು ಮೀ ಅಂತ ಕೇಳಲ್ಲ. ಕ್ಯಾನ್ ಯು ಹಿಯರ್ ಮೀ? ಅವ್ರ ಅಂತಾರೆ ಎಸ್ ಐ ಕ್ಯಾನ್ ಹಿಯರ್ ಯು. ಅಂದ್ರೆ ವಿ ಆರ್ ಗ್ರಾಬಿಂಗ್ ದಿ ಅಟೆನ್ಷನ್, ನಾವು ಅವ್ರ ಅಟೆನ್ಷನ್ ಸೆಳಿತಾ ಇದ್ದೀವಿ. ಅದೇ ಕಂಟಿನ್ಯೂ ಆಗಿ ಕೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮಾತನ್ನ, ನಾವು ಏನ್ ಹೇಳ್ತಾ ಇದ್ದೀವಿ ಅದನ್ನ ಅವ್ರು ಕಂಟಿನ್ಯೂ ಆಗಿ ಕೇಳ್ತಾ ಇದ್ದಾರೆ. ಕಂಟಿನ್ಯೂ ಆಗಿ ಕೇಳಬೇಕಂತಂದ್ರೆ ಅದು ಲಿಸನ್ ಆಗ್ಬಿಡುತ್ತೆ. ಲಿಸನ್. ಫಸ್ಟ್ ಅವ್ರ ಗಮನ ಸೆಳಿಬೇಕಂದ್ರೆ ಹಿಯರ್ ಅಂತ ಯೂಸ್ ಮಾಡುತ್ತೀವಿ. ಕ್ಯಾನ್ ಯು ಹಿಯರ್ ಮೀ? ಅವ್ರು ಕಂಟಿನ್ಯೂ ನಮ್ಮ ಮಾತು ಕೇಳ್ತಾ ಇದ್ದಾರೆ ಅಂದ್ರೆ ಲಿಸನ್ ಆಗ್ಬಿಡುತ್ತೆ. ವೆರಿ ಈಸಿ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ಸೊ ಎಕ್ಸಾಂಪಲ್ ನೋಡೋಣ. ಕ್ಯಾನ್ ಯು ಹಿಯರ್ ಮೀ? ನೀವು, ನನ್ನ ವಾಯ್ಸ್ ನಿಮಗೆ ಕೇಳಿ ಬರ್ತಾ ಇದೆಯಾ? ಕೇಳಬಹುದಾ? ನನ್ನ ಧ್ವನಿ ನೀವು ಕೇಳಬಹುದಾ? ಲೈಕ್ ದಟ್. ಅದೇ ಕಂಟಿನ್ಯೂ ಆಗಿ ಕೇಳ್ತಾ ಇದ್ದೀರಿ ಅಂತಂದ್ರೆ ಲಿಸನ್ ಆಗ್ಬಿಡುತ್ತೆ. ಎಕ್ಸಾಂಪಲ್, ಇಲ್ಲಿ ಎಫರ್ಟ್ ಹಾಕ್ತಾ ಇದ್ದೀವಿ, ಎಫರ್ಟ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ನೋಡಿ. ಅವ್ರು ಏನ್ ಅಂತ ಇದ್ದಾರೆ ಅಂತ ನಾವು ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದೀವಿ. ಅದನ್ನ ಐ ಆಮ್ ಲಿಸನಿಂಗ್ ಟು ಯು, ಐ ಆಮ್ ಲಿಸನಿಂಗ್ ಟು ಯು. ಹಾ, ನೀವೇನ್ ಹೇಳ್ತಾ ಇದ್ದೀರಾ, ನಾನು ಗಮನ ಕೊಟ್ಟು ಕೇಳ್ತಾ ಇದ್ದೇನೆ, ಐ ಆಮ್ ಲಿಸನಿಂಗ್ ಟು ಯು. ಫಸ್ಟ್ ಏನಂತೀವಿ, ಕ್ಯಾನ್ ಯು ಹಿಯರ್ ಮೀ? ಆಮೇಲೆ ಅವ್ರು ಕಂಟಿನ್ಯೂ ಕೇಳ್ತಾ ಇದ್ರೆ ಆರ್ ಯು ಲಿಸನಿಂಗ್ ಟು ಮೀ? ಈ ತರ ಅನ್ನುತ್ತೇವೆ. ಇದು ಡಿಫ್ರೆನ್ಸ್ ಇದೆ ನೋಡಿ ಗೈಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಸಿಂಪಲ್ ಆಗಿದೆ. ಒಂದ್ ನಿಮಿಷ ನೋಡಿ, ಒಂದ್ಸಲ ರಿಪೀಟ್ ಮಾಡ್ಬಿಡ್ತೀನಿ. ಸಿ ಅಂತಂದ್ರೆ ನಮಗೆ ದೃಷ್ಟಿ ಕಾಣುತ್ತೆ, ಅದ್ರ ಸಲುವಾಗಿ ನಾವು ಯಾವ ಕಡೆ ನೋಡಿದ್ರೆ ಏನಾದ್ರೂ ಕಾಣುತ್ತೆ, ಅಲ್ಲಿ ನಾವೇನ್ ಎಫರ್ಟ್ಸ್ ಹಾಕ್ತಾ ಇಲ್ಲ. ಆಮೇಲೆ ಲುಕ್ ಅಂದ್ರೆ ಏನು, ನಾವಿಲ್ಲಿ ಎಫರ್ಟ್ಸ್ ಹಾಕ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ನಮ್ ಕಣ್ಣಿನ ದೃಷ್ಟಿ ಆ ಕಡೆ ಈ ಕಡೆ, ನಮ್ ಫೇಸಿಂಗ್ ಡೈರೆಕ್ಷನ್ ನಾವು ಆ ಕಡೆ ಈ ಕಡೆ ಮಾಡಿ ನೋಡ್ತಾ ಇದ್ದೀವಿ, ಅದನ್ನ ಲುಕ್ ಅನ್ನುತ್ತೇವೆ. ಆಮೇಲೆ ಲುಕ್ ಅಂದ್ರೆ ಏನು, ಫಾರ್ ಗ್ರಾಬಿಂಗ್ ದಿ ಅಟೆನ್ಷನ್, ಯಾರ್ದಾದ್ರೂ ಗಮನ ಸೆಳಿಬೇಕಂದ್ರೆ ಲುಕ್ ಅಂತ ಯೂಸ್ ಮಾಡುತ್ತೇವೆ. ಎಕ್ಸಾಂಪಲ್, ಲುಕ್ ಎಟ್ ಮೀ, ನನ್ನ ಕಡೆ ನೋಡಿ. ಅದೇ ಕಂಟಿನ್ಯೂ ನೋಡಿದ್ರೆ ಸಿ ಆಗುತ್ತೆ. ಅದೇ ಕಂಟಿನ್ಯೂ ನೋಡಿದ್ರೆ ಐ ಆಮ್ ಸೀಯಿಂಗ್ ಯು, ಐ ಆಮ್ ಸೀಯಿಂಗ್ ಯು, ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ಗಮನ ಕೊಟ್ಟು ನೋಡ್ತಾ ಇದ್ದೀನಿ, ಲೈಕ್ ದಿಸ್. ಆಮೇಲೆ ವಾಚ್ ಅಂದ್ರೆ ಏನು, ಅಲ್ಲಿ ಏನಾದ್ರೂ ಆಕ್ಷನ್ ನಡೀತಾ ಇದೆ, ಅದನ್ನ ನಾವು ಗಮನ ಕೊಟ್ಟು ನೋಡ್ತಾ ಇದ್ದೀವಿ, ಆವಾಗ ವಾಚ್ ಯೂಸ್ ಮಾಡುತ್ತೇವೆ. ಅಲ್ಲಿ ಏನು ಆಕ್ಷನ್ ನಡೀತಾ ಇದೆ.
ಆಮೇಲೆ ಹಿಯರ್ ಅಂದ್ರೆ ಏನು? ಹಿಯರ್ ಅಂದ್ರೆ ನೋ ಎಫರ್ಟ್. ನಾವು ಎಫರ್ಟ್ ಹಾಕ್ತಾ ಇಲ್ಲ, ನಮ್ ಕಿವಿ ಸರಿಯಾಗಿ ಕೇಳಿ ಬರುತ್ತೆ, ಅದ್ರ ಸಲುವಾಗಿ ನಾವು ಯಾಕಡೆ ಹೋಗ್ತಾ ಇದ್ರೆ ಏನಾದ್ರೂ ನಾಯ್ಸ್ ಅಲ್ಲಿ ಆಯ್ತು ಅಂದ್ರೆ ನಮ್ ಕಿವಿಯಲ್ಲಿ ಬೀಳುತ್ತೆ. ನಾವು ಕೇಳ್ಬೇಕಂತ ಕೇಳಲ್ಲ, ಆಟೋಮೆಟಿಕ್ ಆಗಿ ನಮ್ಮನ್ನ ಕೇಳಿ ಬರುತ್ತೆ, ನಮ್ ಕಿವಿಯಲ್ಲಿ ಬೀಳುತ್ತೆ ಆ ಸೌಂಡ್. ಸೊ ಎಫರ್ಟ್ ಹಾಕಲ್ದೆ ಕೇಳೋದಕ್ಕೆ ಹಿಯರ್ ಅನ್ನುತ್ತಾರೆ. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಐ ಹರ್ಡ್ ಸಮ್ ನಾಯ್ಸ್. ಆಮೇಲೆ ಗ್ರಾಬಿಂಗ್ ಅಟೆನ್ಷನ್, ಫಸ್ಟ್ ಟೈಮ್ ಯಾರ್ದಾದ್ರೂ ಗಮನ ಸೆಳಿಬೇಕು ಅಂತಂದ್ರೆ ಕೇಳೋದಕ್ಕೆ ಹಿಯರ್ ಯೂಸ್ ಮಾಡುತ್ತೇವೆ. ಕ್ಯಾನ್ ಯು ಹಿಯರ್ ಮೀ? ಕ್ಯಾನ್ ಯು ಹಿಯರ್ ಮೀ? ಎಸ್, ಐ ಕ್ಯಾನ್ ಹಿಯರ್ ಯು. ಅದೇ ಕಂಟಿನ್ಯೂ ಕೇಳ್ಬೇಕಂತಂದ್ರೆ ಲಿಸನ್ ಆಗ್ಬಿಡುತ್ತೆ. ಯಾರಿಗಾದ್ರೂ ನಾವು ಕಂಟಿನ್ಯೂ ಹೇಳೋದನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ ಅದು ಲಿಸನ್ ಆಗ್ಬಿಡುತ್ತೆ. ಅಲ್ಲಿ ನಾವು ಎಫರ್ಟ್ ಹಾಕ್ತಾ ಇದ್ದೇವೆ, ಕಂಟಿನ್ಯೂ ಆಗಿ ಆಗ್ತಾ ಇದೆ. ಎಕ್ಸಾಂಪಲ್, ಐ ಆಮ್ ಲಿಸನಿಂಗ್ ಟು ಯು, ಐ ಆಮ್ ಲಿಸನಿಂಗ್ ಟು ಯು. ಕ್ವಶನ್ ನೋಡಿ, ಆರ್ ಯು ಹಿಯರಿಂಗ್ ಟು ಮೀ, ಸಾರಿ, ಆರ್ ಯು ಹಿಯರಿಂಗ್ ಮೀ ಆರ್ ಆರ್ ಯು ಲಿಸನಿಂಗ್ ಟು ಮೀ? ಆರ್ ಯು ಹಿಯರಿಂಗ್ ಮೀ ಆರ್ ಆರ್ ಯು ಲಿಸನಿಂಗ್ ಟು ಮೀ? ಏನ್ ಮಾಡ್ತಾ ಇದ್ದೀರಾ? ಏನ್ ಆನ್ಸರ್ ಬರುತ್ತೆ? ನೀವು 5 ನಿಮಿಷದಿಂದ ನನ್ನ ಕೇಳ್ತಾ ಇದ್ದೀರಲ್ಲ, ಅದ್ರ ಸಲುವಾಗಿ ವಿ ಆರ್ ಲಿಸನಿಂಗ್ ಟು ಯು, ಐ ಆಮ್ ಲಿಸನಿಂಗ್ ಟು ಯು. ಲಿಸನ್ ಬರಬೇಕು, ಯಾಕಂದ್ರೆ ನೀವು ಕಂಟಿನ್ಯೂ ಆಗಿ ಕೇಳ್ತಾ ಇದ್ದೀರಾ. I hope you understood. And like this, still if you want to learn some different kind of vocabularies, please do subscribe to my channel, guys. Thank you so much. Bye.